ಟಿವಿ ಅಂಗಳದಲ್ಲಿ ಅಕ್ಷರ ತೇರು ಪ್ರತಿ ಶನಿವಾರ ಬ್ರೇಕ್ಫಾಸ್ಟ್ನಲ್ಲಿ ಅಕ್ಷರ ಉತ್ಸವ ನಿಮಗೆಂದೇ ನಾವು ಟಾಪ್ 10 ಪುಸ್ತಕಗಳನ್ನು ಆಯ್ದು ತಂದಿದ್ದೇವೆ. ಈ ವಾರದ ಪ್ರಮುಖ 10 ಪುಸ್ತಕಗಳು ಯಾವೆಲ್ಲ ಪ್ರಮುಖ ಪುಸ್ತಕಗಳು, ಯಾವ ಲೇಖಕರದು ಬನ್ನಿ ನೋಡೋಣ. ಈ ವಾರದ ಪ್ರಮುಖ 10 ಪುಸ್ತಕಗಳು. ಈ ವಾರ ಟಾಪ್ 10 ಪುಸ್ತಕಗಳಲ್ಲಿ 10ನೇ ಸ್ಥಾನವನ್ನು ಪಡೆದುಕೊಂಡಿರುವಂತಹ ಪುಸ್ತಕ ಕನಕ ಕಾವ್ಯ ಸಂಪುಟ. ಕನಕ ಕಾವ್ಯ ಸಂಪುಟ 10ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಈ ಪುಸ್ತಕವನ್ನ ಪ್ರೊಫೆಸರ್ ಎ.ವಿ. ನಾವಡ ಅವರು ಸಂಗ್ರಹಿಸಿದ್ದಾರೆ. ಇದು ಕನಕದಾಸ ಅಧ್ಯಯನ ಸಂಶೋಧನಾ ಪೀಠ MGM ಕಾಲೇಜು ಉಡುಪಿಯದ್ದು. ಇದರ ಬೆಲೆ 240 ರೂಪಾಯಿ. ಕನಕ ಕಾವ್ಯ ಸಂಪುಟ, ಇದರಲ್ಲಿ ಸಂಪೂರ್ಣವಾಗಿ ಕನಕದಾಸರ ಕಾವ್ಯಗಳ ಸಂಕಲನ ಇದೆ. 10ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಇನ್ನು 9ನೇ ಸ್ಥಾನದಲ್ಲಿರುವಂತಹ ಪುಸ್ತಕ ಈ ಬಾರಿ ಗೋಪಾಲಕೃಷ್ಣ ಪೈ ಅವರ ಸ್ವಪ್ನ ಸಾರಸ್ವತ. ಇದು ಭಾಗ್ಯಲಕ್ಷ್ಮಿ ಪ್ರಕಾಶನ ಬೆಂಗಳೂರು ಇವರು ಪ್ರಕಟಿಸಿದ್ದಾರೆ. ಇದರ ಬೆಲೆ 325 ರೂಪಾಯಿ. ಸ್ವಪ್ನ ಸಾರಸ್ವತ ಗೋಪಾಲಕೃಷ್ಣ ಪೈ ಅವರ ಪುಸ್ತಕ. ಅವರು ಬರೆದಿರುವಂತಹ ಪುಸ್ತಕ. ಲೇಖಕರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಕಾದಂಬರಿ. ಇದು ಈ ಬಾರಿ 9ನೇ ಸ್ಥಾನದಲ್ಲಿದೆ. ಸ್ವಪ್ನ ಸಾರಸ್ವತ ಗೋಪಾಲಕೃಷ್ಣ ಪೈ ಅವರು ಬರೆದಿರುವಂತಹ ಕಾದಂಬರಿ. 8ನೇ ಸ್ಥಾನವನ್ನ ಪಡೆದುಕೊಂಡಿರುವಂತಹದ್ದು ಓಂ ತತ್ ಸತ್ ದತ್ತಾತ್ರೇಯ. 8ನೇ ಸ್ಥಾನವನ್ನ ಪಡೆದುಕೊಂಡಿದೆ ಈ ಬಾರಿ. ಇದನ್ನ ಬರೆದಿರುವಂತಹವರು ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಬಹದ್ದೂರ್. ಇದರ ಅನುವಾದವನ್ನ ವೆಂಕಟಾಚಲಪತಿ ಮಾಡಿದ್ದಾರೆ. ಇದರ ಬೆಲೆ 200 ರೂಪಾಯಿ. ಲೋಕ ಶಿಕ್ಷಣ ಟ್ರಸ್ಟ್ ಹುಬ್ಬಳ್ಳಿಯ ಪುಸ್ತಕ 8ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಇನ್ನು 7ನೇ ಸ್ಥಾನದಲ್ಲಿರುವಂತಹ ಪುಸ್ತಕ ಡಾಕ್ಟರ್ KN ಗಣೇಶಯ್ಯ ಅವರು ಬರೆದಿರುವಂತಹ ಶಾಲಭಂಜಿಕೆ. ರೋಚಕ ಕಥೆಗಳ ಪುಸ್ತಕ. ಇದು ರೋಚಕ ಕಥೆಗಳಿದ್ದರೆ ಶಾಲಭಂಜಿಕೆ. ಇದು 80 ರೂಪಾಯಿ ಬೆಲೆ. ಇದಕ್ಕೆ ಚಂದ ಪುಸ್ತಕ ಇದನ್ನು ಪ್ರಕಟಿಸಿದ್ದಾರೆ ಪ್ರಕಾಶಕರು. ಚಂದ ಪುಸ್ತಕ 80 ರೂಪಾಯಿ. ಶಾಲಭಂಜಿಕೆ ಡಾಕ್ಟರ್ KN ಗಣೇಶಯ್ಯ ಅವರ ರೋಚಕ ಕಥೆಗಳು ಶಾಲಭಂಜಿಕೆ. ಈ ಬಾರಿ 7ನೇ ಸ್ಥಾನದಲ್ಲಿದೆ ಶಾಲಭಂಜಿಕೆ. ಇನ್ನು 6ನೇ ಸ್ಥಾನದಲ್ಲಿರುವಂತಹದ್ದು ಗಣಿಧಣಿಗಳ ಸುದ್ದಿಯನ್ನ ಸಾಕಷ್ಟು ತಾವು ಕೇಳಿರ್ತೀರಿ. ಅದರದೇ ಪುಸ್ತಕ ಪ್ರತಾಪ್ ಸಿಂಹ ಅವರ ಮೈನಿಂಗ್ ಮಾಫಿಯಾ 6ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಇವರು ಯಾರು ಗೊತ್ತಾ, ಇವರ ಕತೆ ಹೇಳಲೇನು ಅನ್ನೋ ಸೈಡ್ ಲೈನ್ ಒಂದಿಗೆ ತೆಗೆದುಕೊಂಡಿದ್ದಾರೆ. ಇದರ ಬೆಲೆ 130 ರೂಪಾಯಿ. ಪ್ರಮುಖವಾಗಿ ಎಲ್ಲ ರೀತಿಯ ವಿಚಾರಗಳನ್ನ ಇಲ್ಲಿ ಮಾಡಲಾಗಿದೆ. ಮೈನಿಂಗ್ ಮಾಫಿಯಾದಲ್ಲಿ ಪ್ರತಾಪ್ ಸಿಂಹ ಅವರ ಪುಸ್ತಕ. ಪುಟ್ಟ ಪುಸ್ತಕ, ಸಾಕಷ್ಟು ಮಾಹಿತಿ. ಇನ್ನು 5ನೇ ಸ್ಥಾನದಲ್ಲಿರುವಂತಹ ಪುಸ್ತಕ ಒಂದಿಷ್ಟು ಅಮೃತ ಒಂದಿಷ್ಟು ವಿಷ. ಜಗ್ಗಿ ವಾಸುದೇವ್ ಅವರ ಚಿಂತನೆಗಳು. ಸದ್ಗುರು ಇದನ್ನು ಬರೆದಿದ್ದಾರೆ. ಹಾಗೆಯೇ ವಸಂತ ಪ್ರಕಾಶನ ಬೆಂಗಳೂರು ಇದರ ಪ್ರಕಾಶಕರು. ಇದರ ಬೆಲೆ 150 ರೂಪಾಯಿ. ಒಂದಿಷ್ಟು ಅಮೃತ ಒಂದಿಷ್ಟು ವಿಷ. ಜಗ್ಗಿ ವಾಸುದೇವ್ ಅವರ ಚಿಂತನೆಗಳು. ವಸಂತ ಪ್ರಕಾಶನ ಬೆಂಗಳೂರು 150 ರೂಪಾಯಿ. ಈ ಬಾರಿ ಇದು 5ನೇ ಸ್ಥಾನದಲ್ಲಿದೆ. ಪ್ರಮುಖ 10 ಪುಸ್ತಕಗಳ ಪೈಕಿ 5ನೇ ಸ್ಥಾನದಲ್ಲಿದೆ ಈ ಪುಸ್ತಕ. ಒಂದಿಷ್ಟು ಅಮೃತ ಒಂದಿಷ್ಟು ವಿಷ. ಇನ್ನು 4ನೇ ಸ್ಥಾನದಲ್ಲಿರುವಂತಹ ಪುಸ್ತಕ ಕಿರಾತಾರ್ಜುನೀಯಂ. 4ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಈ ಪುಸ್ತಕವನ್ನ ಡಾಕ್ಟರ್ PS ರಾಮಾನುಜಂ ಬರೆದಿದ್ದಾರೆ. ಇದು ಭಾರವಿ ಅನ್ನೋ ಮಹಾಕವಿಯ ಕೃತಿಯ ಕನ್ನಡ ಅನುವಾದ ಪುಸ್ತಕ. ಇದನ್ನ ಹೇಮಂತ ಸಾಹಿತ್ಯ ಬೆಂಗಳೂರು ಪ್ರಕಾಶನ. ಬೆಲೆ 300 ರೂಪಾಯಿ. ಸಾಕಷ್ಟು ದೊಡ್ಡದಾದ ಪುಸ್ತಕ, ಸುಂದರವಾದಂತಹ ಬೈಂಡಿಂಗ್ ಒಂದಿಗೆ ಇದೆ. ಕಿರಾತಾರ್ಜುನೀಯಂ 4ನೇ ಸ್ಥಾನ. ಇನ್ನು 3ನೇ ಸ್ಥಾನದಲ್ಲಿರುವಂತಹ ಪುಸ್ತಕ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ಚಂದ್ರಶೇಖರ್ ಕಂಬಾರರ ಕರಿಮಾಯಿ ಕಾದಂಬರಿ. ಅಂಕಿತ ಪುಸ್ತಕ. ಇದರ ಪ್ರಕಾಶಕರು. ಇದರ ಬೆಲೆ 150 ರೂಪಾಯಿ. ಕಂಬಾರರ ಕಾದಂಬರಿ ಜ್ಞಾನಪೀಠ ಪ್ರಶಸ್ತಿ 8ನೇ ಬಾರಿ ಕನ್ನಡಕ್ಕೆ ಬಂದಿತ್ತು. ಅದನ್ನು ಪಡೆದವರು ಚಂದ್ರಶೇಖರ್ ಕಂಬಾರ ಅವರ ಕರಿಮಾಯಿ ಕಾದಂಬರಿ ಈ ಬಾರಿ 3ನೇ ಸ್ಥಾನದಲ್ಲಿದೆ. ಅಂಕಿತ ಪುಸ್ತಕ. ಇದರ ಪ್ರಕಾಶಕರು 150 ರೂಪಾಯಿ ಇದರ ಬೆಲೆ. ಇನ್ನು 2ನೇ ಸ್ಥಾನ ನನ್ನ ತೇಜಸ್ವಿ ಪುಸ್ತಕಕ್ಕೆ 2ನೇ ಸ್ಥಾನ ಸಿಕ್ಕಿದೆ. ಇದನ್ನ ರಾಜೇಶ್ವರಿ ತೇಜಸ್ವಿ ಅವರು ಬರೆದಿದ್ದಾರೆ. ತುಂಬಾ ರೋಚಕವಾಗಿದೆ. ಇದು ತೇಜಸ್ವಿ ಅವರ ನೆನಪುಗಳನ್ನೆಲ್ಲ ಕಟ್ಟಿಕೊಟ್ಟಿದ್ದಾರೆ ಈ ಪುಸ್ತಕದಲ್ಲಿ. 369 ರೂಪಾಯಿ ಬೆಲೆ ಬಾಳುವಂತಹ ಪುಸ್ತಕ ಪ್ರಕಾಶನ ಮೂಡಿಗೆರೆಯವರ ಪುಸ್ತಕ. ನನ್ನ ತೇಜಸ್ವಿ 2ನೇ ಸ್ಥಾನ. ಇನ್ನು ನಂಬರ್ 1 ಅಂದರೆ ಪ್ರಥಮ ಸ್ಥಾನದಲ್ಲಿರುವಂತಹ ಪುಸ್ತಕ ಪ್ರಮುಖ 10 ಪುಸ್ತಕಗಳ ಪೈಕಿ ಸಾಮಾಜಿಕ ಕ್ರಾಂತಿ ಸೂರ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇದರ ಮರಾಠಿ ಮೂಲ ದತ್ತೋಪಂತ್ ಠೇಂಗಡಿ
ಮರಾಠಿಯಲ್ಲಿ ಇದನ್ನು ಬರೆದಿದ್ದಾರೆ. ಕನ್ನಡ ಅನುವಾದವನ್ನು ಮಾಡಿದವರು ಚಂದ್ರಶೇಖರ್ ಭಂಡಾರಿ. ರಾಷ್ಟ್ರೋತ್ಥಾನ ಸಾಹಿತ್ಯ, ಕೆಂಪೇಗೌಡ ನಗರ, ಬೆಂಗಳೂರು. ಇದರ ಪ್ರಕಾಶಕರು. ಇದರ ಬೆಲೆ ₹400. ಸಾಮಾಜಿಕ ಕ್ರಾಂತಿ ಸೂರ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಬಾರಿ ಪ್ರಥಮ ಸ್ಥಾನದಲ್ಲಿದೆ. ಸತತ 2ನೇ ವಾರ ಇದು ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು. ಇವಿಷ್ಟು ಇವತ್ತಿನ ಟಾಪ್ 10 ಪುಸ್ತಕಗಳು.